ಇಲ್ಲಿ ನೀವು ನೋಡುತ್ತಿರುವುದು ಈ ಪ್ರಪಂಚದಲ್ಲಿ ಒಂದು ಗ್ರೇಟೆಸ್ಟ್ ಕನ್ಸ್ಟ್ರಕ್ಷನ್. ಇದು ನೋಡ್ಲಿಕ್ಕೆ ಸೇಮ್ ಏಲಿಯನ್ ಸ್ಪೇಸ್ ಶಿಪ್ ತರನೇ ಇದೆ ಅಲ್ವಾ? ಬಟ್ ಇದು ಯಾವ ಸ್ಪೇಸ್ ಶಿಪ್ ಅಲ್ಲ, ಇದು ಸೈನ್ಸ್ ಫಿಕ್ಷನ್ ಅಲ್ಲ, ಇದು ನಮ್ಮ ಎಲ್ಲರಿಗೂ ತಿಳಿದಿರುವ ಆಪಲ್ ಹೆಡ್ ಕ್ವಾರ್ಟರ್ಸ್. ಇದು ಬಂದು ಆಪಲ್ ಫೌಂಡರ್ ಆದ ಸ್ಟೀವ್ ಜಾಬ್ಸ್ ಗೆ ಸೇರಿದ್ದು. ಬಟ್ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ $50 ಕೋಟಿ ಆಗಬಹುದು ಎಂದು ಎಸ್ಟಿಮೇಟ್ ಮಾಡಿದ್ರು. ಬಟ್ ಅದು ಆಗಿ ಇನ್ಕ್ರೀಸ್ ಆಗಿ 500 crores ಅಂದರೆ $500 ಕೋಟಿ ಆಯಿತು. ಆದರೆ ಇಷ್ಟು ಖರ್ಚು ಮಾಡಿ ಆಪಲ್ ಏಕೆ ಹೆಡ್ ಕ್ವಾರ್ಟರ್ಸ್ ಅನ್ನು ಓಪನ್ ಮಾಡಿತು? ಈ ಕ್ಯಾಂಪಸ್ ಬಂದು 40 ಫುಟ್ಬಾಲ್ ಫೀಲ್ಡ್ ಒಟ್ಟಿಗೂಡಿದರೆ ಎಷ್ಟು ವಿಸ್ತೀರ್ಣವಾಗಿರುತ್ತೋ ಅಷ್ಟು ಗಾತ್ರದ ದೊಡ್ಡದಾಗಿದೆ. ಇದನ್ನು ನಾವು ಅಡ್ವಾನ್ಸ್ ಫ್ಯೂಚರಿಸ್ಟಿಕ್ ಸಿಟಿ ಎಂದರೂ ತಪ್ಪೇನಿಲ್ಲ. ಯಾಕೆಂದ್ರೆ ಇಲ್ಲಿ ವಾಸಿಸಲು ಎಲ್ಲಾ ರೀತಿಯ ವಸತಿ ಅಂದರೆ ತಿನ್ನುವುದಕ್ಕೆ ಆಹಾರ, ಕೆಫೆಟೇರಿಯಾ, ವೆಲ್ನೆಸ್ ಸೆಂಟರ್ಸ್ ಅಂಡ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಎಮರ್ಜೆನ್ಸಿ ಸೆಂಟರ್ಸ್ ಕೂಡ ಇಲ್ಲಿದೆ. ಅದೇ ಅಲ್ಲದೆ ವಿವಿಧ ರೀತಿಯ ಫೆಸಿಲಿಟೀಸ್ ಕೂಡ ಇಲ್ಲಿದೆ. ಆದರೆ ಶಾಕಿಂಗ್ ವಿಷಯ ಏನು ಗೊತ್ತಾ? ಇಲ್ಲಿ ಇದನ್ನು ಭೂಮಿಯ ಮೇಲೆ ನಿರ್ಮಿಸಿಲ್ಲ. ಹೌದು, ನೀವು ಕೇಳ್ತಿರೋದು ನಿಜ, ಇದನ್ನು ಭೂಮಿಯ ಮೇಲೆ ನಿರ್ಮಿಸಿಲ್ಲ. ಸೊ ಇದು ಭೂಮಿಯ ಮಟ್ಟಕ್ಕಿಂತ ಸ್ವಲ್ಪ ಮೇಲೆ ನಿರ್ಮಿಸಿದ್ದಕ್ಕಾಗಿ ಇದು ಯಾವುದೇ ರೀತಿಯ ಭೂಕಂಪ ಬಂದರೂ ಸುಲಭವಾಗಿ ತಡೆಯುತ್ತದೆ. ಅದರಲ್ಲೂ ಇದು ಪೂರ್ತಿ ರಿನ್ಯೂವೇಬಲ್ ಎನರ್ಜಿಯಿಂದ ನಡೆಯುತ್ತದೆ, ಅಂದರೆ ಸೋಲಾರ್ ಎನರ್ಜಿನಿಂದ. ವರ್ಷದ 9 ತಿಂಗಳು ಇದರಲ್ಲಿ ಎಸಿ ಆಗ್ಲಿ ಹೀಟರ್ ಆಗ್ಲಿ ಏನು ಯೂಸ್ ಮಾಡಲ್ಲ. ಇದು ಹೇಗೆ ಅಂತ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವೆಲ್ಕಮ್ ಟು ಹ್ಯಾಕಿ ವರ್ಲ್ಡ್. ಈ ವಿಡಿಯೋಗೆ ಹೋಗೋ ಮುನ್ನ ನನ್ನದು ಒಂದು ರಿಕ್ವೆಸ್ಟ್. ತುಂಬಾ ಜನ ಈ ವಿಡಿಯೋವನ್ನು ನೋಡುತ್ತಿದ್ದಾರೆ, ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡುತ್ತಿಲ್ಲ. ನೀವು ಈ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡುತ್ತಿದ್ದರೆ ದಯವಿಟ್ಟು ಕೆಳಗಿದ್ದ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ಕೆಳಗಿದ್ದ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ಇನ್ನಷ್ಟು ಜನರಿಗೆ ಈ ವಿಡಿಯೋವನ್ನು ಸಜೆಸ್ಟ್ ಆಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದರಿಂದ ನಮಗೂ ಇನ್ನಷ್ಟು ವಿಡಿಯೋಸ್ ಮಾಡಲಿಕ್ಕೆ ಬೂಸ್ಟ್ ಅಪ್ ಆಗಿರುತ್ತದೆ. ಈ ಇನ್ಫಾರ್ಮೇಶನ್ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. 2011 ಸಿಟಿ ಕೌನ್ಸಿಲಿಂಗ್ ಮೀಟಿಂಗ್ ನಲ್ಲಿ ಸ್ಟೀವ್ ಜಾಬ್ಸ್ ತನ್ನ ಡ್ರೀಮ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದ. ಆದ್ರೆ ಈ ಕನಸು ಆತನಿಗೆ 2004ರಿಂದ ಇತ್ತು. ಸ್ಟೀವ್ ಜಾಬ್ಸ್ ತನ್ನ ಎಂಪ್ಲಾಯೀಸ್ ಗೆ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಬೇಕೆಂದು, ಅದು ಪ್ರಕೃತಿಗೆ ಹತ್ತಿರವಾಗಿರಬೇಕೆಂದು ಅಂದಿಕೊಂಡಿದ್ದ. ತನ್ನ ಆಪಲ್ ಪ್ರಾಡಕ್ಟ್ಸ್ ರೀತಿಯೇ ತಾನು ನಿರ್ಮಾಣ ಮಾಡುವ ಬಿಲ್ಡಿಂಗ್ ಕೂಡ ಒಂದು ಇನ್ಸ್ಪೈರಿಂಗ್ ಆಗಿರಬೇಕು ಎಂದುಕೊಂಡಿದ್ದ. ಸ್ಟೀವ್ ಜಾಬ್ಸ್ ತನ್ನ ಕೊನೆ ಗಳಿಗೆಯಲ್ಲಿ ಮಾಡಿ ತೋರಿಸಿದ. ತನ್ನ ಕನಸು ನನಸಾಯಿತು. ಆದರೆ ಅದನ್ನು ನೋಡದಿರಾನೆ 5th ಅಕ್ಟೋಬರ್ 2011 ರಂದು ಪ್ಯಾಕ್ವಿಲ್ ನ ಟೈಮ್ ಕುಕ್ ಗೆ ಒಪ್ಪಿಸಿ ಹೊರಟು ಹೋದರು. ಆದರೆ ಈ ಬಿಲ್ಡಿಂಗ್ ನ ನಿರ್ಮಾಣ ಮಾಡಲು $50 ಕೋಟಿ ಎಸ್ಟಿಮೇಟ್ ಆಗಿತ್ತು. ಆದರೆ 8 ವರ್ಷಗಳ ನಂತರ ಈ ಬಿಲ್ಡಿಂಗ್ ನಿರ್ಮಾಣ ಪೂರ್ತಿಯಾಗುವ ಸಮಯಕ್ಕೆ ಇದಕ್ಕೆ ಆದ ಖರ್ಚು $500 ಬಿಲಿಯನ್. ಬಟ್ ಇದು 2018 ಆಪಲ್ ಹತ್ತಿರ ಇರುವ ಕ್ಯಾಶ್ ರಿಸರ್ವ್ ನಲ್ಲಿ ಕೇವಲ 2% ಅಷ್ಟೇ. ಆದರೆ ಈಗ 2.8 ಟ್ರಿಲಿಯನ್ ನಿಂದ ಪ್ರಪಂಚದಲ್ಲಿದ್ದ ಬಿಲಿಯನಿಯರ್ ಅನ್ನು ಹಿಂದಕ್ಕೆ ಹಾಕಿದೆ. ಈ ಕ್ಯಾಂಪಸ್ ನಿರ್ಮಿಸಲು ಒಂದು ಹೊಸ ಪ್ಲೇಸ್ ನ ಖರೀದಿ ಮಾಡಿ ಅಲ್ಲಿದ್ದ ಪ್ರತಿಯೊಂದು ವಸ್ತುವಿನ ಕಾಸ್ಟ್ ಕಡಿಮೆಯಾಗಿಡಲು ಆತನ ಐಡೆಂಟಿಟಿಯನ್ನು ಯಾರಿಗೂ ರಿವೀಲ್ ಮಾಡಿದಿರ ನೋಡಿಕೊಂಡಿದ್ದ. ಆದರೆ ಈ ಪ್ಲೇಸ್ ನ ಆಪಲ್ ಅವರು ಸ್ವಂತ ಮಾಡಿಕೊಳ್ಳಲು $165 ಮಿಲಿಯನ್ ಅಂದರೆ 1190 ಕೋಟಿ ಖರ್ಚಾಯಿತು. 175 ಎಕರ್ಸ್ ನಲ್ಲಿರುವ ಈ ಆಪಲ್ ಕ್ಯಾಂಪಸ್ 2008ರಲ್ಲಿ ಖರೀದಿ ಮಾಡಿದರು. ಆದರೆ ಇದನ್ನು ನಿರ್ಮಿಸಲು ಪರ್ಮಿಷನ್ ಮಾತ್ರ 2013ರಲ್ಲಿ ಬಂತು. ಈ ಪ್ರಾಜೆಕ್ಟ್ ಬಾಧ್ಯತೆ ಎಲ್ಲ ನಾರ್ಮನ್ ಫೋಸ್ಟರ್. ಈತ ಒಬ್ಬ ಫೇಮಸ್ ವರ್ಲ್ಡ್ ಆರ್ಕಿಟೆಕ್ಟ್. ಈತ ಸಿಟಿ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್, ಜಾಯದ್ ನ್ಯಾಚುರಲ್ ಮ್ಯೂಸಿಯಂ, ಗರ್ಕಿನ್ ಎನ್ನುವ ಎಷ್ಟೋ ಅದ್ಭುತದ ಕಟ್ಟಡಗಳನ್ನು ಕನ್ಸ್ಟ್ರಕ್ಟ್ ಆರ್ಕಿಟೆಕ್ಟ್ ಅನ್ನು ಮಾಡಿದ್ದಾರೆ. 2007 ಆಪಲ್ ಪಾರ್ಕ್ ಓಪನಿಂಗ್ ಸಮಯದಲ್ಲಿ ಪ್ರಪಂಚವೆಲ್ಲ ಆಪಲ್ ಪಾರ್ಕ್ ಮಾತ್ರ ಚರ್ಚಿಸಿದರು. ಇದನ್ನು ಒಂದು ರಿಂಗ್ ಅಲ್ಲಿ ಸ್ಪೇಸ್ ಶಿಪ್ ತರ ನಿರ್ಮಿಸಿದ್ದಾರೆ. ರಿಂಗ್ ಆಕಾರದಲ್ಲಿರುವ ಈ ಆಪಲ್ ಪಾರ್ಕ್ 2.8 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಆಫೀಸ್ ಸ್ಪೇಸ್ ಇದೆ. ಇದರಲ್ಲಿ ಒಂದೇ ಸರಿ 12,000 ಎಂಪ್ಲಾಯೀಸ್ ಕೆಲಸ ಮಾಡಬಹುದು. ಇದನ್ನು ಪ್ರಪಂಚದ ಅತ್ಯಂತ ಕರಡು ಗ್ಲಾಸ್ ಪ್ಯಾನಲ್ಸ್ ನಿಂದ ನಿರ್ಮಿಸಲಾಗಿದೆ. ಇದನ್ನು ನಿರ್ಮಿಸಲು 3,000 ಗ್ಲಾಸ್ ಪ್ಯಾನಲ್ಸ್ ಬೇಕಾಗಿತ್ತು. ಬಿಲ್ಡಿಂಗ್ 2 ಸೈಡ್ ಅಲ್ಲೂ, ಅಂದರೆ ಹೊರಗೆ ಹಾಗೂ ಒಳಗೆ ಗ್ಯಾಲರಿ ತರ ಸ್ಪೇಸ್ ಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಕೆಲಸ ಮಾಡುವ ಎಂಪ್ಲಾಯೀಸ್ ಗೆ ಅಲ್ಲಿ ವಾಕ್ ಮಾಡುತ್ತಾ ಇನ್ಸೈಡ್ ಹಾಗೂ ಔಟ್ಸೈಡ್ ನೇಚರ್ ವ್ಯೂ ಅನ್ನು ಎಂಜಾಯ್ ಮಾಡಬಹುದು. ಅದಲ್ಲದೆ ಅಲ್ಲಿರುವವರಿಗೆ ಫಿಟ್ನೆಸ್ ಗಾಗಿ 1 lakh ಸ್ಕ್ವೇರ್ ಕಿಲೋಮೀಟರ್ಸ್ ನಲ್ಲಿ ಫಿಟ್ನೆಸ್ ಸೆಂಟರ್ ನಿರ್ಮಿಸಿದ್ದಾರೆ. ವಿತ್ ಲೇಟೆಸ್ಟ್ ಎಕ್ವಿಪ್ಮೆಂಟ್ ಇವೆ. ಹಾಗೂ ಇಲ್ಲಿ ವಿಸಿಟರ್ಸ್ ಗಾಗಿ ವಿಸಿಟರ್ಸ್ ಬಿಲ್ಡಿಂಗ್ ಕೂಡ ಇದೆ. ಅದರ ಜೊತೆ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಆಡಿಟೋರಿಯಂ ಕೂಡ ಇದೆ. ಹಾಗೂ ಈ ಕ್ಯಾಂಪಸ್ ನ ಭೂಮಿಯ ಮೇಲೆ ಅಲ್ಲದೆ ಈ ಕ್ಯಾಂಪಸ್ ಬೇಸ್ ಅನ್ನು ಐಸೋಲೇಟಿಂಗ್ ಟೆಕ್ನಾಲಜಿಯಿಂದ ನಿರ್ಮಿಸಿದ್ದಾರೆ. ಈ ಬಿಲ್ಡಿಂಗ್ 692 ಸ್ಟೈಲ್ನೆಸ್ ಸ್ಟೀಲ್ ಪ್ಲಾಂಟ್ಸ್ ಮೇಲೆ ನಿಂತುಕೊಂಡಿದೆ. ಇದು ನೋಡುವುದಕ್ಕೆ ಸಹಜವಾಗಿದ್ದರೂ ಭೂಕಂಪ ಬಂದ ಸಮಯದಲ್ಲಿ ಬಿಲ್ಡಿಂಗ್ ಗೆ ಏನು ಡ್ಯಾಮೇಜ್ ಆಗದೆ ಎಲ್ಲಾ ಕಡೆ 5 ಮೀಟರ್ಸ್ ವರೆಗೂ ಮೂವ್ ಆಗುತ್ತೆ. ಈ ಟೆಕ್ನಾಲಜಿಯಿಂದ 8+ ಮ್ಯಾಗ್ನಿಟ್ಯೂಡ್ ವರೆಗೂ ಇದು ತಡೆಯುತ್ತದೆ. $5 ಬಿಲಿಯನ್ ಪ್ರಾಜೆಕ್ಟ್ ಗಾಗಿ ಸ್ಟೀವ್ ಜಾಬ್ಸ್ ಸ್ವಂತವಾಗಿ ಇದನ್ನು ಆಯ್ಸಿಕೊಂಡ. ಈತ ಜಪಾನ್ಗೆ ಸೇರಿದ ಈ ಟೆಕ್ನಾಲಜಿಯಿಂದ ಇನ್ಸ್ಪೈರ್ ಆದ. ಇದೇ ಹೀಗೆ ಅಂದರೆ ಈ ಟೆಕ್ನಾಲಜಿಯನ್ನು ಅಲ್ಲಿರುವ ಆಡಿಟೋರಿಯಂ ಕೂಡ ಯೂಸ್ ಮಾಡಿದ್ದಾರೆ. ಆದರೆ ಇದನ್ನು ನೀವು ಕೇಳಿದ್ರೆ ಖಂಡಿತವಾಗಲೂ ನೀವು ಶಾಕ್ ಆಗ್ತೀರಾ. ಪಿಲ್ಲರ್ ಇಲ್ಲದಿರ ಗಾಳಿಯಲ್ಲಿ ತೇಲುತ್ತಿರುವ ಈ ಮೆಟಾಲಿಕ್ ಕಾರ್ಬನ್ ಫೈಬರ್ ರೂಟ್ ಇರುವ ಈ ಬಿಲ್ಡಿಂಗ್ ನಲ್ಲಿ ಒಂದೇ ಸಾರಿ ಈ ಆಡಿಟೋರಿಯಂ ನಲ್ಲಿ 1000ಕ್ಕಿಂತ ಹೆಚ್ಚು ಜನರು ಕೂರಬಹುದು. ಅದು ಹೇಗೆ ಅಂದರೆ ಹೊರಗಡೆಯಿಂದ ಗ್ಲಾಸ್ ಭಾಗ ಬರೀ ಮೇಲ್ಭಾಗ ಅಷ್ಟೇ. ನಿಜವಾಗಿರುವುದು ಇದರ ಕೆಳಭಾಗದಲ್ಲಿ ಇದೆ. ಇಲ್ಲಿ ಹೋಗಲು ಸ್ಟೆಪ್ಸ್ ನಿಂದ ಹೋಗಬಹುದು ಅಥವಾ ಲಿಫ್ಟ್ ಯೂಸ್ ಮಾಡಬಹುದು. ಕೆಳಗೆ ಇದ್ದ ಲಾಬಿಯಲ್ಲಿ ಇರುವ ಸ್ಟೀವ್ ಜಾಬ್ಸ್ ಥಿಯೇಟರ್ ಅಲ್ಲಿ
ಒಂದೇ ಸಾರಿ 1000 ಜನ ಕೂರಬಹುದು. ಆದರೆ ಇಲ್ಲಿ ಜಾಗೃತಿಯಿಂದ ಇರಬೇಕು, ಏಕೆಂದರೆ ಇಲ್ಲಿರುವ ಲೆದರ್ ಸೀಟ್ಸ್ ಸುಮಾರು $14,000 ಅಂದರೆ ಇಂಡಿಯನ್ ರುಪೀಸ್ ನಲ್ಲಿ 1 ಲಕ್ಷ ಖರೀದಿ ಇರುವುದು ಇದು. ಅದೇ ಅಲ್ಲದೆ ಅಲ್ಲಿರುವ ಪ್ರತಿ ವಸ್ತು ಆಪಲ್ ಗೋಸ್ಕರನೇ ಕಸ್ಟಮೈಸ್ ಮಾಡತಕ್ಕದ್ದು. ಅದು ಕರ್ವ್ ಗ್ಲಾಸ್ ಆಗಲಿ, ಡೋರ್ ಹ್ಯಾಂಡಲ್ ಆಗಲಿ, ಇವೆಲ್ಲಕ್ಕಿಂತ ಅದ್ಭುತವಾದದ್ದು ಇಲ್ಲಿರುವುದು ಪಾರ್ಕ್. ಎಲ್ಲಾ ರೀತಿಯ ವಸತಿಯಿಂದ ಪೂರ್ತಿ 80% ಗ್ರೀನರಿಯಿಂದ ಇದೆ ಇದು. ಇದರಲ್ಲಿ 9,000 ಗಿಡಗಳಿವೆ. ಇಲ್ಲಿರುವ ಗಿಡಗಳಿಗೆ ರೀಸೈಕಲ್ಡ್ ವಾಟರ್ ಅನ್ನು ಯೂಸ್ ಮಾಡುತ್ತಾರೆ. ಇದಕ್ಕೆ ಕಾರಣ ಇಲ್ಲಿ ನೇಚರ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಬೇಕೆಂದು ಅಂದುಕೊಂಡಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ 100% ರಿನ್ಯೂವಬಲ್ ಎನರ್ಜಿಯನ್ನು ಯೂಸ್ ಮಾಡುವುದು. ಈ ರಿಂಗ್ ಮೇಲೆ ಏನಿದೆಯೋ ಆ ಟಾಪ್ ರೂಫ್ ಅಲ್ಲಿ 17 ಮೆಗಾವ್ಯಾಟ್ ಸೋಲಾರ್ ಪ್ಯಾನಲ್ಸ್ ನನ್ನು ಅಳವಡಿಸಿದ್ದಾರೆ. ಇದರಿಂದ ಪೂರ ಕ್ಯಾಂಪಸ್ಗೆ ಪವರ್ ಸಪ್ಲೈ ಆಗುತ್ತದೆ. ಅದೇ ಅಲ್ಲದೆ ಆಪಲ್ ಗೆ ನ್ಯಾಚುರಲ್ ಆಗಿ ವೆಂಟಿಲೇಷನ್ ಇರುವುದು ಇಲ್ಲಿ ಒಂದು ಪ್ರತ್ಯೇಕತೆ. ಇಲ್ಲಿ ರೂಫ್ಸ್ ಗೆ ಇರುವ ಪ್ರತ್ಯೇಕ ಮಾರ್ಗದಿಂದ ಹೊರಗೆ ಇರುವ ಗಾಳಿ ಒಳಗೆ, ಒಳಗೆ ಇರುವ ಗಾಳಿ ಹೊರಗೆ ಬಂದು ಹೋಗುತ್ತದೆ. ಹಾಗೂ ಇಲ್ಲಿರುವ ಸೆನ್ಸರ್ಸ್ ನಿಂದ ಬಿಲ್ಡಿಂಗ್ ನ 68 ಡಿಗ್ರಿ ಫ್ಯಾರನ್ಹೀಟ್ ನಿಂದ 77 ಡಿಗ್ರಿ ಫ್ಯಾರನ್ಹೀಟ್ ವರೆಗೂ ತೆಗೆದುಕೊಂಡು ಹೋಗುತ್ತದೆ. ಅದೇ ಅಲ್ಲದೆ 43,000 ಖಾಲಿ ಕಾಂಕ್ರೀಟ್ ಸ್ಟ್ಯಾಪ್ಸ್ ಇವೆ. ಆದ್ದರಿಂದ ವರ್ಷದ 9 ತಿಂಗಳ ಕಾಲ ಎಸಿ ಆಗಲಿ ಹೀಟರ್ ಆಗಲಿ ಇಲ್ಲಿ ಅವಶ್ಯಕತೆ ಇರುವುದಿಲ್ಲ. ಇದು ಆಪಲ್ ಗೆ ಸೇರಿದ ಕ್ಯಾಫೆಟೇರಿಯಾ. ಇದು ಎಷ್ಟು ದೊಡ್ಡ ಗಾತ್ರದಲ್ಲಿ ಇರುತ್ತದೆ ಎಂದರೆ ಒಂದೇ ಸಾರಿ 4,000 ಜನ ಕೂತಿ ಎಂಜಾಯ್ ಮಾಡಬಹುದು. ಅದರಲ್ಲೂ ನೇಚರ್ ನ ಎಂಜಾಯ್ ಮಾಡುತ್ತಾ ಹಾಗೂ ಎಂಪ್ಲಾಯೀಸ್ ಗೋಸ್ಕರ 3.2 ಕಿಲೋಮೀಟರ್ ರನ್ನಿಂಗ್ ಪಾರ್ಕ್ ಅನ್ನು ನಿರ್ಮಿಸಿದ್ದಾರೆ. ಹಾಗೂ 1000 ಬೈಸಿಕಲ್ಸ್ ಕೂಡ ಇವೆ. ಇದನ್ನು ನೋಡಲು ಸುಂದರವಾಗಿಡಲು ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಕೂಡ ಮಾಡಿದ್ದಾರೆ. ಇಲ್ಲಿ 14,200 ಕಾರನ್ನು ಪಾರ್ಕ್ ಮಾಡಬಹುದು. ಅದೇ ಈ ಪಾರ್ಕ್ ಮಧ್ಯದ ನೇಚರ್ ನಲ್ಲಿ ರೈನ್ಬೋನ್ ಅಂತ ಸ್ಟೇಜ್ ಕೂಡ ಇದೆ. ಇಲ್ಲಿ ಆಪಲ್ ಕಾನ್ಫರೆನ್ಸಸ್ ಇವೆಂಟ್ಸ್ ನಡೆಯುತ್ತದೆ. ಇಲ್ಲಿ ನೀವು ಗಮನಿಸಿದರೆ ಆಪಲ್ ಲೋಗೋನಲ್ಲಿ ಯೂಸ್ ಮಾಡಿರುವ ಕಲರ್ಸ್ ನಾಗೆ ಇರುತ್ತದೆ. ಇದು ಆಪಲ್ ವಿಸಿಟಿಂಗ್ ಏರಿಯಾ. ಇಲ್ಲಿ ಯಾವುದೇ ರೀತಿ ಪಾಸ್ ಇಲ್ಲದೆ ವಿಸಿಟ್ ಮಾಡಬಹುದು. ಇಲ್ಲಿ 10,000 ಮೀಟರ್ಸ್ ಪ್ಲೇಸ್ ನಲ್ಲಿ ಆಪಲ್ ಪ್ರಾಡಕ್ಟ್ಸ್ ಮರ್ಚೆಂಟೈಸ್ ನೋಡಬಹುದು. ಇಷ್ಟು ವಿವಿಧ ಅದ್ಭುತವಾದ ಈ ಪ್ಲೇಸ್ ಅನ್ನು ಬರೀ ಹೆಡ್ ಕ್ವಾರ್ಟರ್ಸ್ ಅಲ್ಲದೆ ಇದು ಒಂದು ಮ್ಯೂಸಿಯಂ ಆಗಿ ನೋಡಿದರೂ ತಪ್ಪಿಲ್ಲ. ಸೊ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಗಿದ್ರೆ ಕೂಡಲೇ ಕೆಳಗೆ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ಈ ರೀತಿ ಇನ್ನಷ್ಟು ಆಸಕ್ತಿಕರ ವಿಷಯದೊಂದಿಗೆ ಮುಂದಿನ ವಿಡಿಯೋ ಅಲ್ಲಿ ಸಿಗುವ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ ನಿಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ.